ಎಲ್ರಿಗೂ ನಮಸ್ಕಾರ. ನಾನು ಹೋಗ್ತಾ ಇರೋದೆ ಹುಬ್ಳಿ ಟು ಮಂತ್ರಾಲಯ. ಸೊ ಬನ್ನಿ, ಜರ್ನಿ ಹೇಗಿರುತ್ತೆ ಆ್ಯಂಡ್ ಟ್ರೈನ್ ಟಿಕೆಟ್ ಎಷ್ಟು ಆ್ಯಂಡ್ ಎಂಟು ತೋರಿಸೋಕ್ಕೆ ಇಷ್ಟಪಡ್ತೀನಿ. ಇದು ರೈಲ್ವೆ ಸ್ಟೇಷನ್ ಎಂಟ್ರೆನ್ಸು. ಸೊ ಟಿಕೆಟ್ ತೊಗೊಂಡು ಅವರವರ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಹಿಂಗೆ ಹೋದೆ. ಸಮ್ಮರ್ ಇರೋದ್ರಿಂದ ತುಂಬ ಜನ ಇದ್ದಾರೆ. ಲೆಟ್ಸ್ ಗೋ. ಟೈಮ್ 12:05. ನಮ್ಮ ಗಾಡಿ ಬರೋದು 1 ಗಂಟೆಗೆ. ಸೊ ಥರ್ಡ್ ಪ್ಲ್ಯಾಟ್ಫಾರ್ಮಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಹೊಸಗೋಡಿಗಾಮ ಗಾಡಿ ಇದೆ. ನಮ್ಮ ಗಾಡಿ ಬರೋದು ಇನ್ನೂ 50 ನಿಮಿಷ. ಆ್ಯಂಡ್ ಬಳ್ಳಾರಿಗಿಳಿದು ಅಲ್ಲಿಂದ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋದು. ಗೈಸ್ ಫೈನಲಿ ಸೀಟ್ ಸಿಕ್ತು. ಸೊ ಕುಂತಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋಣ. ಎಂಥ ಬಿಸಿಲು, ಸಮ್ಮರ್ ಫುಲ್ಲು ಡಮ್ಮರ್. ಹುಬ್ಳಿ ನೆಕ್ಸ್ಟ್ ಬಳ್ಳಾರಿಲಿ ಸಿಗೋಣ. ಉರಿ ಬಿಸಿಲು. ಗೈಸ್ ನೋಡಿ, ಮನೆಯೆಲ್ಲ ಹೆಂಗೆ ಅರ್ಧಕ್ಕೆ ಕನ್ಸ್ಟ್ರಕ್ಷನ್ ನಿಂತಿದೆ. ಟೈಮ್ ಒಂದು 2:10. ಇವಾಗ ಗದಗಿಗೆ ಬಂದಿದೆ ಟ್ರೈನು. ಗೈಸ್ ಟ್ರೈನ್ ಯಾಕೋ ಸ್ಟಾಪ್ ಆಗಿದೆ. ಬನ್ನಿ. ಏನಾಗಿದೆ ಅಂತ ಅಂಕಲ್? ಲೈನ್ ಕಟ್ ವೈರ್ ಕಟ್. ಗೈಸ್ ಅದೇ ಲೈನ್ ಕಟ್, ವೈರ್ ಕಟ್ ಅಂತಿದ್ದಾರೆ. ನೀವು 2 hours ಮೇಲೆ ಆಗುತ್ತಂತ ಹೇಳಿದ್ದಾರೆ ಅಲ್ಲಿ. ಸೊ ನೋಡ್ಬೋದು, ಎಲ್ಲರೂ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಗೈಸ್ ನಂದು ಊಟ ಆಯಿತು. ಸೊ ಇವಾಗ ಅಲ್ಲಿ ಮುಂದೆ ಇಂಜಿನ್ ಬಂತು. ಗೈಸ್ ನೋಡ್ಬೋದು ನೀವು. ಐ ಥಿಂಕ್ ಇನ್ನೊಂದು ಸ್ವಲ್ಪ ಹೊತ್ತು ಹೊರಡ್ಬೋದು ಅನಿಸುತ್ತೆ. ನೋಡಿ ವೆಯ್ಟ್ ಮಾಡೋಣ. ಗೈಸ್ ಫೈನಲಿ ಇವಾಗ ಟ್ರೈನ್ ಹೊರಡ್ತು. ಇಷ್ಟೋ ತನಕ 1.5 hour. ಸೊ ಫೈನಲಿ ಹೊರಡ್ತಾ ಇದೆ ಇವಾಗ. ಸ್ಟಾಪ್ ಆಗಿದ್ದು ಬಂದು ಬಾನಾಪುರ ನಿಯರ್ ಬೈ. ನರಸಾಪುರ ಗಾಡಿ. ಸೊ ಗೈಸ್ ನಾನು ಹುಬ್ಳಿಯಿಂದ ಹತ್ತಿದ್ದೆ ನರಸಾಪುರ ಗಾಡಿ 1 ಗಂಟೆಗೆ. ಅದು ಬಂದು ತಲುಪಿದ್ದು ಬಳ್ಳಾರಿ ಜಂಕ್ಷನ್ಗೆ 8 ಗಂಟೆಗೆ. ಸೊ ಏನಿಲ್ಲ ಅಂದರೂ 7 hour ಆಗಿದೆ. ಬಳ್ಳಾರಿಯಿಂದನೂ ಯಾವುದೇ ಗಾಡಿ ಇಲ್ಲ ಮಂತ್ರಾಲಯಗೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಹುಬ್ಳಿಯಿಂದ ಬಳ್ಳಾರಿಗೆ ಒಬ್ರಿಗೆ ಟ್ರೈನ್ ಟಿಕೆಟ್ ಕಾಸ್ಟ್ ಬಂದು 85 rupees. ಯಾಕೆ 7 hours ತೊಗೊಂಡಿದ್ದಂತ ಹೇಳೋದಾದರೆ, ಅಲ್ಲಿ ಟ್ರೈನ್ ಇಂಜಿನ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಕೊಪ್ಪಳ ಹಿಂದೆ. ಸೊ ಅದಕ್ಕೋಸ್ಕರ ಡಿಲೇ ಆಯಿತು ಗೈಸ್. ಅದು ಬಿಟ್ಟರೆ ಏನೂ ಇಶ್ಯೂ ಇಲ್ಲ. ಬೇಗ ನಾನು ತಲುಪ್ತಾ ಇದ್ದೆ ಬಳ್ಳಾರಿಗೆ, ಅದಕ್ಕೋಸ್ಕರ ಡಿಲೇ ಆಯಿತು. ಏನೂ ಮಾಡ್ಲಿಕ್ಕೆ ಬರೋಲ್ಲ. ಟ್ರಾವೆಲ್ ಆಗಿ ಮಾಡಬೇಕಾದ್ರೆ ಇವೆಲ್ಲ ಕಾಮನ್. ನಾವಾಗಬೇಕು ರೋಮನ್. ಬಳ್ಳಾರಿಯಿಂದನೂ ಮಂತ್ರಾಲಯಕ್ಕೆ ಡೈರೆಕ್ಟ್ ಬಸ್ ಇಲ್ಲ. ಸೊ ಅದಕ್ಕೋಸ್ಕರ ಬಳ್ಳಾರಿ ಟು ಗುಂಟ್ಕಲ್ಲಿಗೆ ಹೋಗಿ, ಗುಂಟ್ಕಲ್ಲಿಂದ ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿ, ರೈಲ್ವೆ ಸ್ಟೇಷನಿಂದ ಮತ್ತೆ ಮಂತ್ರಾಲಯ ಗಾಡಿ ಹತ್ತಬೇಕು. ಸೊ ಇಷ್ಟಿದೆ ಪ್ರೊಸೀಜರು. ಗೈಸ್ ಫೈನಲಿ ಗುಂಟ್ಕಲ್ ಬಸ್ ಸಿಕ್ತು. ಸೊ ಸೀಟ್ ಕೂಡ ಸಿಕ್ತು. ಗೈಸ್ ಬಳ್ಳಾರಿಯಿಂದ ಗುಂಟ್ಕಲ್ಲಿಗೆ ಒಬ್ಬರಿಗೆ 75 rupees. ಗೈಸ್ ಗುಂಟ್ಕಲ್ಲಲ್ಲಿ ಇಳಿದು ಅಲ್ಲಿಂದ ಆಟೋ ಹತ್ತಿದ್ದೀನಿ. ಸೊ ಇವಾಗ ನೆಕ್ಸ್ಟು ರೈಲ್ವೆ ಸ್ಟೇಷನಿಗೆ ಹೋಗಬೇಕು. ಪ್ಲೇಗ್ರೌಂಡ್. ಓ ಗೈಸ್ ಇದೆ ನೋಡಿ ಗುಂಟ್ಕಲ್ ರೈಲ್ವೆ ಸ್ಟೇಷನಲ್ಲಿ. ರೀಚ್ ಗೈಸ್ ಗುಂಟ್ಕಲ್ ಜಂಕ್ಷನಲ್ಲಿ ಬಂದಿದ್ದೀನಿ. ಟೈಮ್ 10:20. ಇಲ್ಲೇ ಟಿಕೆಟ್ ತೊಗೊಂಡು ಮಸ್ತಾಗಿ ಟ್ರೈನ್ ಹತ್ತಿ ಮಂತ್ರಾಲಯಕ್ಕೆ ಹೋಗ್ಬಿಡೋದು. ಟ್ರೈನ್ ಬರೋದು ಇನ್ನೂ ಲೇಟ್ ಆಗುತ್ತೆ. ಸೊ ಅದಕ್ಕೆ ಇಲ್ಲೇ ಏನಾದರೂ ತಿನ್ಕೊಂಬಿಡೋಣ. IRCTC ಫುಡ್ ಪ್ಲಾಜಾ, ಸುನಿಲ್ ಕ್ಯಾಟ್ರಿಂಗ್ ಸರ್ವಿಸ್. ಸೊ ನಾನು ಇಲ್ಲೇ ಹೋಗಿ ಏನು ಸಿಗುತ್ತೋ ಅದನ್ನೇ ಹತ್ಕೊಳೋದೆ. ಅಲ್ಲಿ ಬರೀ ಲೆಮನ್ ರೈಸ್ ಇತ್ತು. ಸೊ ರೈಸ್ ಮತ್ತು ಅನ್ನ ಸಾಂಬಾರು ಇತ್ತು. ಸೊ ಅದಕ್ಕೋಸ್ಕರ ಒಂದು ಟೀ, ಒಂದು ಸಮೋಸ. ಮಂತ್ರಾಲಯದಲ್ಲಿ ಹೋಗಿ ಹೋಟ್ಲು ಓಪನ್ ಇದ್ದರೆ ತಿನ್ನೋದು, ಇಲ್ಲ ಅಂದರೆ ಹಂಗೆ ಮಲ್ಕೊ. ಚೆನ್ನಾಗಿದೆ ಸಮೋಸ, ಕ್ರಿಸ್ಪಿ ಫ್ರೆಶ್ ಇದೆ. ಸಮೋಸ ಜೊತೆ ಟೀ ಕುಡಿದಿದ್ರೆ ನೆಕ್ಸ್ಟ್ ಲೆವೆಲ್.
ಗಾಯ್ಸ್ ಇದೇ ಗಾಡಿ ಹತ್ತಿದ್ದು ತುಂಬ ಜನ ಇದ್ದರು. ಮಂತ್ರಾಲಯ ರೈಲ್ವೆ ಸ್ಟೇಷನ್. ಗಾಯ್ಸ್ ನಾನು ಬಂದಿದ್ದು ಟ್ರೈನ್ ನೇಮ್ ಬಸವ ಎಕ್ಸ್ಪ್ರೆಸ್, ಗುಂಟ್ಕಲ್ಲಿಂದ ಮಂತ್ರಾಲಯ. ಇಟ್ಸ್ ಟೇಕ್ ಟೈಮ್ 1 hour. ಸೊ ಇವಾಗ ನೆಕ್ಸ್ಟ್ ಆಟೋ ಹತ್ತಿ ಹೋಗೋದು. ಈಚ್ ಪರ್ಸನಿಗೆ 50 rupees ಚಾರ್ಜ್ ಮಾಡ್ತಾರೆ. ಸೊ ದಟ್ಸ್ ಇಟ್ ಗಾಯ್ಸ್. ನೆಕ್ಸ್ಟ್ ಹೋಗಿ ನಿಮಗೆ ಟೆಂಪಲ್ ಶೋ ಮಾಡ್ತೀನಿ. ಸೊ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಇದೆ ಎಂಟ್ರೆನ್ಸು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಫುಲ್ಲು ಕಲರ್ಫುಲ್, ಎಲ್ಲ ಪುರಾತನದ್ದು ಇದೆ. ಸೊ ಬ್ಯೂಟಿಫುಲ್ ಅಂದ್ಕೊಳ್ಳಿ. ಇವಾಗ ಆಟೋ ಮಾಡ್ಕೊಂಡು ಹೋಗೋದೆ. ಜನಗಳು ಹೆಂಗೆ ಕಾಯ್ತಿದ್ದಾವೆ, ಜನಗಳು ಹೆಂಗೆ ಬರ್ತಾ ಇದ್ದಾರೆ. ಸೊ ನೋಡ್ಬೋದು 12-20 ಈ ಟೈಮಲ್ಲೇ ನಾನು ಇಷ್ಟು ಜನ ನೋಡಿದ್ದು ಲಿಟ್ರಲಿ. ಮುಂಚೆ ಎಲ್ಲ ಬಂದಿದ್ನಲ್ಲ ಇಷ್ಟೆಲ್ಲ ಜನ ಇರ್ತಿರ್ಲಿಲ್ಲ. ಫೈನಲಿ ಆಟೋದಲ್ಲಿ ಕುಂತಿದ್ದೀನಿ. ನೆಕ್ಸ್ಟ್ ಟೆಂಪಲ್ಗೆ ಹೋಗೋದು ಡೈರೆಕ್ಟ್. ಗೈಸ್ ಫೈನಲಿ ಸೊ ಇವಾಗ ಆಟೋ ಇಳಿದು ಇದೆ ಮಂತ್ರಾಲಯ ಎಂಟ್ರೆನ್ಸ್. ಗೈಸ್ ಮುಕ್ಕೊಳ್ಳಿ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್, ಬೋತ್ ಸೈಡ್ rooms, lodge available based on your needs and budget. ಮಾಡ್ಕೋಬೋದು. ಗೈಸ್ ನಮ್ಮ ದೇವರು. ಸೊ ನೋಡಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ರಾಮಂದು. ಆ್ಯಂಡ್ ಅದ್ರ ಮುಂದೆ ರಾಯರಿದ್ದಾರೆ. ನಾನಿವಾಗ ಪ್ರೆಸೆಂಟ್ ದೇವ್ರ ಮುಂದೆ ಇದ್ದೀನಿ. ಆ್ಯಂಡ್ ಗುಡಿ ಮುಂದೆ, ದೇವ್ರ ಸ್ಥಾನ ಮುಂದೆ ಇದ್ದೀನಿ. ಆ್ಯಂಡ್ ತುಂಬ ಜನ ಇದ್ದಾರೆ ಗೈಸ್. ಬಲಗಾಲಿಟ್ಟು ಒಳಗೆ ಬಂದು ನೋಡಿ ಎಷ್ಟು ಜನ ಇದ್ದಾರೆ. ಐ ಥಿಂಕ್ ಬಿಸಿಲು ಅಂತ ಮಾಡಿದ್ದಾರೆ, ದರ್ಶನಕ್ಕೋಸ್ಕರ ಮಾಡಿದ್ದಾರೆ ಗೊತ್ತಿಲ್ಲ. ಈ ಸಲನೇ ನಾನು ಭಾಳ ಜನ ನೋಡ್ತಾ ಇರೋದು. ಎಷ್ಟು ಜನ ಇದ್ದಾರೆ ನೋಡಿ ಲಿಟ್ರಲಿ. ಯಾವುದೇ ರೀತಿ ರೂಮ್ ಮಾಡ್ತಾ ಇಲ್ಲ, ಒಂದು ನೈಟ್ ಅಲ್ಲ. ಸೊ ಅದಕ್ಕೋಸ್ಕರ ಸೊ ದೇವ್ರ ದರ್ಶನ ಮಾಡ್ತಾ ನಿಮಗೆ ತೋರಿಸ್ತೀನಿ. ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಯಾರ್ಯಾರೆಲ್ಲ ಮುಂಚೆ ಇದನ್ನು ನೋಡಿದರೆ ಗೊತ್ತಿಲ್ಲ, ಬಟ್ ಮುಂಚೆ ಎಲ್ಲ ಹಿಂಗೆ ಇರಲಿಲ್ಲ ಇದು. ಸೊ ಪಾಸ್ಟ್ 9 years ಕೆಳಗೆ. ಸೊ ಟೋಟಲಿ ಡಿಫ್ರೆಂಟ್ ಇದೆ. ಬಿಕಾಸ್ ಅವಾಗೆಲ್ಲ ಇಲ್ಲೆಲ್ಲ ಕಲ್ಲು ಹತ್ರ ನೀರು ಬರೋದಾಗಿರ್ಬೋದು, ಆ ಥರ ಇತ್ತು. ಅದನ್ನೆಲ್ಲ ಕೆಡ್ವಿ ಮತ್ತು ಹೊಸ್ದಾಗಿ ಬಿಲ್ಡ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಆಲ್ರೆಡಿ ನೀವು ನೋಡಿರ್ತೀರ. ಒಂದ್ಸಲ ದೇವ್ರ ಹತ್ರ ವಿಸಿಟ್ ಹಾಕಿ ಮಲಗಿಬಿಡೋದೆ. ವೈಸ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಬಲಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನೋಡ್ಬೋದು ಗೈಸ್, ಇದು ಬೇಸ್ಗೆ ಅಂತ ಹಾಕಿರೋದಿದು ಚಪ್ರ ಟೈಪು. ಈ ಸೈಡು ಇದೆ, ಆ ಸೈಡು ಇದೆ. ಸೊ ತುಂಬ ಜನ ಮಲಗಿದ್ದಾರೆ ಆಲ್ರೆಡಿ. ಗೈಸ್ ಟೈಮ್ 1 ಗಂಟೆ ಆಗಿದೆ. ನಾನು ಮಲಗ್ತೀನಿ. ಗುಡ್ ನೈಟ್. ಗೈಸ್ ಒಂದು ಕಾಫಿ ತೊಗೊಂಡೆ. ಗೈಸ್ ಫೈನಲಾಗಿ ದರ್ಶನ ಆಯಿತು. ಸೊ ನೋಡ್ಬೋದು ತುಂಬ ಜನ ಇದ್ದಾರೆ. ಇತ್ತೀಚೆಗೆ ಮಂತ್ರಾಲಯಕ್ಕೆ ತುಂಬ ಜನ ವಿಸಿಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವಾಗೆಲ್ಲ ಆಗಿದ್ರೆ ಡೈರೆಕ್ಟ್ ಎಂಟ್ರಿ ಇತ್ತು ಗುಡಿ ಒಳಗೆ. ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ನೋಡ್ಬೋದು ಅಲ್ಲಿಂದ ಫಸ್ಟ್ ಎಂಟ್ರಿ ಆದರೆ ಸೊ ಸ್ಟಿಲ್ ಇಲ್ಲಿ ತನಕನೂ ಇದೆ. ಸೊ ಮತ್ತೆ ಒಳಗಡೆ 3 ರೌಂಡು, ಅಗೈನ್ ಮೇಲೆ 2 ರೌಂಡು. ಇಟ್ಸ್ ಟೇಕ್ ಟೈಮ್ 3 hours ಗಾಯ್ಸ್. ರೇಟ್ ಕೂಡ ಹೋಗ್ಬೋದು ದುಡ್ಡು ಕೊಟ್ಟು. ಗಾಯ್ಸ್ ಇದು ಮಂಚಾಲಮ್ಮ ದೇವಸ್ಥಾನ ನೋಡ್ಬೋದು. ಮಂಚಾಲಮ್ಮ ಸನ್ನಿಧಿ. ಎಲ್ಲರೂ ಕೈ ಮುಕ್ಕೊಳ್ಳಿ.
ಆ್ಯಂಡ್ ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ ಗಾಯ್ಸ್ ಇತ್ತೀಚಿನ ನಡುವೆ. ಇಲ್ಲಿ ಕಾಯಿ ಹೊಡೆಯೋ ಜಾಗ ಇಲ್ಲೇ ನೋಡಿ, ದೇವಸ್ಥಾನ ಪಕ್ಕನೇ ಇದೆ. ಸೊ ಬಿಸಿಲು ಹಂಗೆ ಇದೆ ಗಾಯ್ಸ್, ಮೊದಲೇ ಬೇಸಿಗೆ. ಗಾಯ್ಸ್ ಇವಾಗ ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ತಿರೋದೆ ಉಡುಪಿ ಹೋಟ್ಲಿಗೆ. ಉಡುಪಿ ಹೋಟ್ಲು ತುಂಬ ರಶ್ ಇದೆ ಗೈಸ್, ತುಂಬ ರಶ್ ಇದೆ ಇಲ್ಲಿ. ಸೊ ಅದಕ್ಕೋಸ್ಕರ ಪಕ್ಕದ ಹೋಟ್ಲಿಗೆ ಹೋಗ್ತಾ ಇದ್ದೀನಿ, ರಾಘವೇಂದ್ರ ಭವನ. ಬನ್ನಿ ನೋಡೋಣ. ಸಿಂಪಲ್ಲಾಗಿ ಸಿಂಗಲ್ ಇಡ್ಲಿ ವಡೆ ತೊಗೊಂಡಿದ್ದೀನಿ, ಆಮೇಲೆ ಪ್ರಸಾದಕ್ಕೆ ಹೋಗ್ತೀನಿ. ಸೊ ಬನ್ನಿ. ಆ್ಯಂಡ್ ಇಡ್ಲಿ ಚೆನ್ನಾಗಿದೆ ಗೈಸ್, ಇಡ್ಲಿ ಸಾಂಬಾರು ಕಾಂಬಿನೇಷನ್ ಚೆನ್ನಾಗಿದೆ. ವಡೆ ಅಷ್ಟು ಕ್ರಿಸ್ಪಿ ಇಲ್ಲ, ತುಂಬ ಮೆತ್ತಗಾಗಿದೆ ಗೈಸ್. ಕೆನರಾ ಬ್ಯಾಂಕ್ ATM ಅಲ್ಲಿ ಗೈಸ್, ಆ ATM ಅಲ್ಲಿ ಬರಲೇ ಇಲ್ಲ. CUB ATM ಅಲ್ಲಿ ಬಂತು, 500 ವಿಡ್ರಾ ಮಾಡಿದೆ. ಸೊ ಸಾಕು ಖರ್ಚಿಗೆ, ಏನಂತೀರಾ? ತುಂಬ ಚೆನ್ನಾಗಿದೆ. ATM ಅಲ್ಲಿ ಬರ್ತಾ ಇರಲಿಲ್ಲ ಕೆನರಾ ಬ್ಯಾಂಕಲ್ಲಿ. ಸೊ ಇಲ್ಲಿ ಸಿಟಿ ಯೂನಿಯನ್ ಬ್ಯಾಂಕಿಗೆ ಬಂದೆ, CUB ಅಲ್ಲಿ. ಇಲ್ಲೇ ಸಿಕ್ಕಿದ ಅಮೌಂಟ್ ನನಗೆ. ಸೊ ಅದ್ರ ಪಕ್ಕ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಐತೆ. ಸೊ ದೇವಸ್ಥಾನದ ಆಪೋಸಿಟ್ 3 ATMs ಅವೈಲಬಲ್: ಕೆನರಾ ಬ್ಯಾಂಕ್, ಸಿಟಿ ಯೂನಿಯನ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್. ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಲ್ಲಿ ಹೋಗೋದು ನಾವು ನೆಕ್ಸ್ಟು ಬಿಚ್ಚಾಲೆ ಆದಮೇಲೆ ಪಂಚಮುಖಿ. ಟೋಟಲ್ ಎಷ್ಟು ಪ್ಲೇಸು? 5 ಪ್ಲೇಸು. ಹೌದಾ? ಓಕೆ. ನಾವು ಫಸ್ಟ್ ಬಂದಿದ್ದೆ ಶ್ರೀ ಅಭಯ್ ಆಂಜನೇಯ ಸ್ವಾಮಿ ಸನ್ನಿಧಿಗೆ. ಗೈಸ್ ಎಂಟ್ರೆನ್ಸ್ ಹೇಗಿದೆ, ಆ್ಯಂಡ್ ಈ ಕಡೆ ನೋಡಿದ್ರೆ ಗಾರ್ಡನ್ ಫುಲ್ಲು. ಸೊ 2 ಆನೆಗಳು ವೆಲ್ಕಮ್ ಮಾಡುತ್ತೆ. ಸೊ ಆಂಜನೇಯ ಸ್ವಾಮಿ ಮೂರ್ತಿ ನೋಡಿ, ತುಂಬ ಚೆನ್ನಾಗಿದೆ ಗೈಸ್, ದೊಡ್ಡ ವಿಗ್ರಹ. ಗೈಸ್ ಅಭಯ ಆಂಜನೇಯ ಸ್ವಾಮಿ ಸನ್ನಿಧಿ ನೋಡ್ಬೋದು. ಹಿಂದೆಲ್ಲ ಕಂಪ್ಲೀಟ್ ಒಳ್ಳೆ ದರ್ಶನ ಕೂಡ ಆಯಿತು ಗೈಸ್. ಇಲ್ಲಿಂದ ನೆಕ್ಸ್ಟ್ ಹೋಗ್ತಿರೋದೇ ಬಿಚ್ಚಾಲ. ಈಗ ನಾವು ಇಲ್ಲೇ ಕುಂತಿದ್ದೀನಿ ಬಿಸಿಲಿರೋದ್ರಿಂದ. ಇದೇ ನಾವು ಬಂದಿರೋ ಆಟೋ. ಗೈಸ್ ಅಲ್ಲಿ ಪುರೋಹಿತರು ಮಾಹಿತಿ ಕೊಡ್ತಾರೆ. ಸೊ ಅದಕ್ಕೆ ನೋಡಿ ಎಷ್ಟು ಜನ ಸೇರಿದ್ದಾರೆ. ಹರಿಯುವ ನೀರು ಥರ ನಿಲ್ಲೋದಿಲ್ಲ ಎಲ್ಲೂ. ಕಶಲಿ ಬೃಂದಾವನ ಇದು. ಸೊ ಹೀಗಿದೆ ನೋಡಿ. ಆ್ಯಂಡ್ ತುಂಬ ಜನ ಇದ್ದಾರೆ ಇಲ್ಲೂ ಸಹ. ದೇವಸ್ಥಾನ ಅಂದಮೇಲೆ ಜನ ಇದ್ದಿದ್ದೆ. ದೇವ್ರದ್ದು ಹುಡುಗ ಚೆನ್ನಾಗಿದೆ ಟೆಂಪಲ್. ಟು ಬಿ ಫ್ರ್ಯಾಂಕ್, ಕೊಲ್ಲಾಪುರ ಆಸ್ ಇಟ್ ಈಸ್ ಹಿಂಗೆ ಬರುತ್ತೆ ಗೈಸ್. ಇಫ್ ಯು ನೋ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟು ನಮ್ಮ ಆಟೋ ಹೊತ್ಕೊಂಡು ಹೋಗೋದೆ. ಬನ್ನಿ. ಬಿಸಿಲು ಮೂಗ್ ಮಜ್ಜಿಗೆ ಗೈಸ್. ಬಿಸಿ ಬಿಸಿ ಬಿಸಿಲಲ್ಲಿ ಮಜ್ಜಿಗೆ ಕರೆಕ್ಟಾಗಿ ಹಾಕು ಗೈಸ್. ಇದು 2 ಲೋಟ ಗೈಸ್ ಮಜ್ಜಿಗೆ ಆಯ್ತು. ಇವಾಗ ಕಲ್ಲಂಗ್ ಫುಲ್ಲು ಬಿಸಿಲು ನೋಡ್ಬೋದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಕೂದಿದೆ ಗೈಸ್, ಫುಲ್ಲು ಬಿಸಿಲು, ಲಿಟ್ರಲಿ ಫುಲ್ಲು ಬಿಸಿಲು. ಮಂತ್ರಾಲಯದಿಂದ ಬಿಚ್ಚಾಲಗೆ 22 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿಂದ
ಮನೆಗೆ ಬಂದರೆ ಇಲ್ಲಿ ರಾಯರ ಮನೆಗೆ ಶ್ರೀ ಪಾಂಡುರಂಗ ವಿಠಲ ವಿಗ್ರಹ. ಇವಾಗ ನಾವು ಹೋಗ್ತಾ ಇರೋದೇ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಗೈಸ್ ಇವಾಗ ನಾವು ಬಂದಿದ್ದೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಗೈಸ್ ಇಲ್ಲಿಂದ ಡೈರೆಕ್ಟ್ ದರ್ಶನಕ್ಕೆ ಹೋಗೋದಕ್ಕೆ ಅಮೌಂಟ್ ಕೊಡಬೇಕು, ಒಬ್ಬರಿಗೆ 100 ರೂಪೀಸ್. ಗೈಸ್ ನೋಡ್ಬೋದು, ಹಂಗಿಂದ ಆಗಿದ್ರೆ ಲೈಕ್ ಒಂದು ಬಂಡೆ ಥರ ಬರುತ್ತೆ, ಆ ಬಂಡೆ ಮೇಲೆ ಆಂಜನೇಯ ಸ್ವಾಮಿ ಇದೆ. ಸೊ ಹಿಂಗೆ ಹೋಗೋದು, ಹಂಗಿಂದ ಎಂಟ್ರಿ ಆಗಬೇಕು. ಸೊ ಅವಾಗೆಲ್ಲ ಹಂಗೆ ಡೈರೆಕ್ಟ್ ಇತ್ತು ಗೈಸ್, ಇವಾಗೆಲ್ಲ ತುಂಬ ಅದಕ್ಕೋಸ್ಕರ ನಾನು ಬಂದಿದ್ದೆ. ಸೊ ಶ್ರೀ ಪಂಚಮುಖಿ ಪಾದರಕ್ಷೆಗಳು, ಬನ್ನಿ ಪಾದರಕ್ಷೆಗೆ ಮುಗ್ದು ಹೋಗೋಣ. ಹನುಮಾನ್ ಗದೆ ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರದಕ್ಷಿಣೆ ಹಾಕಿ ನೆಕ್ಸ್ಟು ಹೋಗೋದೆ ನಮ್ಮೂರಿಗೆ. ಇಷ್ಟೇ ಮುಗೀತು ಗೈಸ್. ಗೈಸ್ ಹಿಂಗೆ ಸ್ಟ್ರೈಟ್ ಹೋಗಿ ಅಂದರೆ ಅಲ್ಲಿ ಬಂಡೆ ಕೆಳಗೆ ಇನ್ನೊಂದು ಗುಡಿ ಇದೆ. ಸೊ ಅದಕ್ಕೆ ಹೋಗಿ ಬರೋಣ ಬನ್ನಿ. ಸಿಕ್ಕಾಬಟ್ಟೆ ಬಿಸಿಲು, ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿದೆ ಇದು ಬಂಡೆ ಕೆಳಗೆ. ಅವಾಗೆಲ್ಲ ಇಲ್ಲೆಲ್ಲ ಓಪನ್ ಇತ್ತು ಗೈಸ್, ಇವಾಗ ಓಪನ್ ಇಲ್ಲ. ಇಲ್ಲೆಲ್ಲ ಹೋಗ್ಲಿಕ್ಕೆ ಬಿಡೋರು ಅವಾಗ, ಇವಾಗೆಲ್ಲ ಗೇಟ್ ಹಾಕಿದ್ದಾರೆ ಗೈಸ್. ಇದು ಲಕ್ಷ್ಮೀ ಟೆಂಪಲ್ ಆ್ಯಕ್ಚುಲಿ. ತುಂಬ ಜನ ಇಲ್ಲಿದ್ದಾರೆ ನೋಡ್ಬೋದು. ಆ್ಯಂಡ್ ಗುಡಿ ಕೂಡ ತುಂಬ ಚೆನ್ನಾಗಿದೆ. ಪ್ರಸಾದ ಕೊಟ್ಟಿದ್ದಾರೆ. ಸೊ ಅನ್ನ ಸಾರು ಮತ್ತು ಪ್ರಸಾದ ಸ್ವೀಕರಿಸಿ ಇವಾಗ ಫೋನ್ ಚಾರ್ಜಿಗೆ ಇಡ್ಲಿಕ್ಕೆ ಹೊಂಟಿದ್ದೀನಿ. ಎಲ್ಲದಕ್ಕೂ ಹೋಲಿಕೆ ಮಾಡಿಕೊಂಡ್ರೆ ಈ ಜಾಗ ಪರವಾಗಿಲ್ಲ, ಚೆನ್ನಾಗಿದೆ ನೋಡ್ಬೋದು. ಅಲ್ಲಿ ಆ್ಯಂಡ್ ಇಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ ನೋಡ್ತಿದ್ದೀರಲ್ಲ, ಅವರು ಇಲ್ಲಿಂದ ಹೋದರು ಮತ್ತು ಅಲ್ಲಿಂದ ಇಲ್ಲಿಗೆ ಬಂದರು. ಸೊ ಐ ಥಿಂಕ್ ಅವ್ರು ಬರ್ತಾ ಇರೋದು, ಇಲ್ಲಿ ಬರ್ತಾ ಇದ್ದಾರಲ್ಲ ಅವ್ರು ಬರ್ತಾ ಇರೋದು. ನೋಡಿ ಪಕ್ಷಿ ಎಲ್ಲ ಹೋಗ್ತಾ ಇದೆ ಅವ್ರವ್ರ ಮನೆ ಗೂಡಿಗೆ. ನಾವು ನಾಳೆ ಬೆಳಿಗ್ಗೆ ಜೂಟ್ ಹಾಕ್ತೀವಿ ನಮ್ಮೂರಿಗೆ. ಗೈಸ್ ನೋಡಿ ಆರತಿ ಹೆಂಗೆ ಬಿಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ನನ್ನ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ. ಆಫ್ಟರ್ನೂನ್ 500 ಬೆಡ್ಸಿದ್ದೆ. ಐ ಪ್ಲೇಸ್ ವಿಸಿಟ್ ಮಾಡಿದ್ದಲ್ಲ, ಅಲ್ಲಿ ಖರ್ಚಾಯಿತು. ಆ್ಯಂಡ್ ಮಧ್ಯಾಹ್ನ ಐಸ್ ಕ್ರೀಮ್, ವಾಟರ್ ಬಾಟಲ್, ಈವ್ನಿಂಗ್ ಸ್ನ್ಯಾಕ್. ಸೊ 500ಅಲ್ಲಿ 120 ರೂಪೀಸ್ ಉಳಿದಿದೆ. ಅಗೇನ್ 500 ವಿಡ್ರಾ ಮಾಡಿದೆ. ಸೊ ನೋಡೋಣ ಓವರಾಲ್ ಎಷ್ಟು ಕಾಸ್ಟ್ ಆಗುತ್ತೆ. ಹುಬ್ಳಿ ಟು ಮಂತ್ರಾಲಯ ಅಪ್ ಆ್ಯಂಡ್ ಡೌನ್. ತೇರು ಎಳಿತಾ ಇರೋದು. ಸೊ ನೋಡ್ಬೋದು, ಎಲ್ಲರೂ ದರ್ಶನ ಪಡ್ಕೊಳ್ಳಿ. ಗೈಸ್ ಇಲ್ಲೊಂದು ಶಿವನ್ ಟೆಂಪಲ್ ಇದೆ, ಕೈ ಮುಕ್ಕೊಳ್ಳಿ ಎಲ್ಲ ಚೆನ್ನಾಗಿದೆ ಗೈಸ್. ಇದೊಂದು ಇಲ್ಲೇ ತುಂಗಭದ್ರಾ ಹತ್ರನೇ ಇದೆ ಇದು. ಆಗನೇ ಇಲ್ಲ ಗೈಸ್, ಅದಕ್ಕೆ ರೋಡಲ್ಲಿ ಬಂದು ತಿಂತಾ ಇದ್ದೀನಿ. ಸೊ ಇದೇ ನನ್ನ ಮೀಲು ಇವತ್ತಿನ ರಾತ್ರಿದು. ಏನಿದೆ ವ್ಯೂ, ಕ್ರೇಜಿ ಅಲ್ಲ. ಗ್ರೀನ್ ಥೀಮ್. ತುಂಬ ಚೆನ್ನಾಗಿದೆ ಗೈಸ್. ಆರೆಂಜ್ ಸೋಡಾ ಕುಡಿತಾ ಇದ್ದೀನಿ.
ಇವತ್ತೊಂದು ನೈಟ್ ಇಲ್ಲ ಸ್ಟೇ ಆಗಿ ಮಾರ್ನಿಂಗ್ ಅರ್ಲಿ ಹೊರಡೋದು ನಮ್ಮೂರಿಗೆ. ಗೈಸ್ ನೋಡ್ಬೋದು, ಇದೆ ಮಂತ್ರಾಲಯ ರೋಡ್, ಅಂದರೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಹೀಗಿದೆ. ಸುತ್ತು ಆಟೋ ಆ್ಯಂಡ್ ಟ್ರಾವೆಲ್ ಗಾಡಿಗಳಿದ್ದಾವೆ. ಚೂರು ಚೆನ್ನಾಗಿಲ್ಲ ಗೈಸ್. ಇಲ್ಲೇ ಫುಡ್ ಟ್ರ್ಯಾಕ್ ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿ ಲಿಟ್ರಲಿ ಚೂರು ಚೆನ್ನಾಗಿಲ್ಲ. ನಾನು ಹತ್ತಿರೋದೇ ರಾಯಚೂರು ಗಾಡಿ, ಮಂತ್ರಾಲಯ ಟು ಗುಂಡ್ಕಲ್, ಅಲ್ಲಿಂದ ಬಳ್ಳಾರಿ ಹತ್ಕೊಂಡು ಅಲ್ಲಿಂದ ಹುಬ್ಳಿಗೆ ಹೊರಡ್ತೀನಿ. ಸೊ ದರ್ಶನ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಎಲ್ಲನೂ ಚೆನ್ನಾಗಾಯಿತು. ಸೊ ಗೈಸ್, ಇವಾಗ ಗುಂಡ್ಕಲ್ ಜಂಕ್ಷನಲ್ಲಿದ್ದೀನಿ. ನೆಕ್ಸ್ಟು ಬಳ್ಳಾರಿ ಹೋಗೋದು. ಸೊ ಅದಕ್ಕೆ ಇವಾಗ ಗುಂಡ್ಕಲ್ ಜಂಕ್ಷನಿಂದ ಆಟೋ ಮಾಡಿಕೊಂಡು ಬಳ್ಳಾರಿ ಬಸ್ ಸ್ಟಾಪಿಗೆ ಹೋಗೋದಲ್ಲ, ಗುಂಡ್ಕಲ್ ಬಸ್ ಸ್ಟಾಪಿಗೆ ಹೋಗಬೇಕು. ಆಟೋ ಸ್ಟ್ಯಾಂಡ್ ನೋಡಿ, ಗುಂಡ್ಕಲ್ ಆಟೋ ಸ್ಟ್ಯಾಂಡ್ ಹೆಂಗಿದೆ ನೋಡ್ತಾ ಇದ್ದೀವಿ. ಇವಾಗ ಗುಂಡ್ಕಲ್ ರೈಲ್ವೆ ಸ್ಟೇಷನ್ ಟು ಗುಂಡ್ಕಲ್ ಬಸ್ ಸ್ಟಾಪಿಗೆ ನಮ್ಮ ಪಯಣ. ಗುಂಡ್ಕಲ್ ಗುಂಡ್ಕಲ್ ಸಿಟಿ ನೋಡ್ಬೋದು. ಬಳ್ಳಾರಿಗೆ ಬಸ್ ಹತ್ತಿದೆ, ಕಂಡಕ್ಟರ್ ಹತ್ರ ಟಿಕೆಟ್ ತೊಗೊಳ್ಬೇಕು. ಗೈಸ್, ಗುಂಡ್ಕಲ್ ಟು ಬಳ್ಳಾರಿಗೆ ಒಬ್ಬರಿಗೆ 85 ರೂಪೀಸ್ ಆಗುತ್ತೆ. ಗೈಸ್, ಹೋಟೆಲ್ ವೈಶಾಲಿ ಇದು. ನಾನು ಹೋಗ್ತಾ ಇರೋದು ಇವಾಗ ಪ್ಯೂರ್ ವೆಜ್. ಇವಾಗ ಬಳ್ಳಾರಿಯಿಂದ ಇಳಿದು ಅಲ್ಲಿಂದ ರೈಲ್ವೆ ಸ್ಟೇಷನ್ ನಿಯರ್ ಬೈ ಇರೋ ಹತ್ರ ವೈಶಾಲಿ ಪ್ಯೂರ್ ವೆಜ್ ಹೋಟ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಒಂದು ಹೋಳಿಗೆ ಊಟ ಆರ್ಡ್ರ್ ಮಾಡಿದ್ದೀನಿ. ಗೈಸ್, ಹೋಳಿಗೆ ಪ್ಲಸ್ ರೈಸ್, ಕರ್ಡ್, ಕೋಸಂಬರಿ ಪಲ್ಯ, ಉಪ್ಪಿನ ಪಿಕಲ್ ಆ್ಯಂಡ್ ಸಾಂಬಾರ್. ಪಲ್ಯ ಅನ್ಕೊತೀನಿ, ಇದು 2 ಥರ ಸಾಂಬಾರ್ ಆ್ಯಂಡ್ ಅಗೇನ್ ಒಂದು ಪಲ್ಯ, ಒಂದು ಹಪ್ಪಳ, ರೈಸ್. ಹೋಳಿಗೆ ಕೊಟ್ಟಿದ್ದಾರೆ ಗೈಸ್, ಬನ್ನಿ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಗೈಸ್. ಅನ್ನ ರಸಮು ಕೂಡ ತುಂಬ ಚೆನ್ನಾಗಿದೆ. ಇನ್ನೊಂದು ಹೋಳಿಗೆ ಆರ್ಡ್ರ್ ಮಾಡಿದೆ ನೋಡಿ. ಮೀಲ್ ತುಂಬ ಚೆನ್ನಾಗಿತ್ತು, ಮತ್ತು ಎಕ್ಸ್ಟ್ರಾ ಹೋಳಿಗೆ ತರಿಸ್ಕೊಂಡಿದ್ದೆ. ಅಷ್ಟಕ್ಕೆ ಕಾಸ್ಟ್ ಆಗಿದ್ದು ಬಂದು 130. ಸೊ ತುಂಬ ಚೆನ್ನಾಗಿತ್ತು ಮೀಲು. ನೆಕ್ಸ್ಟ್ ಇವಾಗ ರೈಲ್ವೆ ಸ್ಟೇಷನಿಗೆ ಹೋಗೋದು ಆ್ಯಂಡ್ ವೆಯ್ಟ್ ಮಾಡೋದು ನಮ್ಮ ಟ್ರೈನಿಗೆ. 3:30 ಇದೆ ಟ್ರೈನು. ಸೊ ಅಲ್ಲಿಂದ ಹುಬ್ಳಿಗೆ ಹೋಗ್ಬಿಡೋದು. ಗೈಸ್, ರೈಲ್ವೆ ಸ್ಟೇಷನ್ ಪಕ್ಕನೇ ಇದೆ ಇದು, ಹೊರ್ಗಡೆ ಬಂದರೆ ಹಂಗೆ. ಸೊ ನೋಡ್ಬೋದು ಗಾಂಧೀಜಿ ಸ್ಟ್ಯಾಚ್ಯೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಇದು ನಾಗರಾಜ್ ಪಾರ್ಕ್. ಇದು ರೈಲ್ವೆ ಸ್ಟೇಷನ್ ಪಕ್ಕನೇ ಇರೋದು ನಾಗರಾಜ್ ಪಾರ್ಕ್ ಅಂತ. ತುಂಬ ಚೆನ್ನಾಗಿದೆ, ಒಂದ್ಸಲ ನೀವು ಕೂಡ ವಿಸಿಟ್ ಮಾಡಿ. ಗೈಸ್, ಇದೆ ನೋಡಿ ಬಳ್ಳಾರಿ ಜಂಕ್ಷನ್, ತುಂಬ ಚೆನ್ನಾಗಿದೆ ಗೈಸ್. ಟೈಮ್ ಒಂದು 1:25. ಸೊ ಹುಬ್ಳಿ ಗಾಡಿ ಇರೋದು ಬಳ್ಳಾರಿಯಿಂದ 4 o'clock. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಕರ್ನಾಟಕ ಎಕ್ಸ್ಪ್ರೆಸ್ ಗಾಡಿ ಹತ್ತಾ ಇರೋದು ಬಳ್ಳಾರಿಯಿಂದ ಹುಬ್ಳಿಗೆ. 100 ರೂಪೀಸ್ ಒಬ್ಬರಿಗೆ. ಹೋಗೋಣ ಗೈಸ್, ಇದೇ ಗಾಡಿ.
ರಶ್ ಇದೆ ಗೈಸ್, ಟೂ ಮಚ್. ನಿಂತ್ಕೊಳಕ್ಕೂ ಜಾಗ ಇಲ್ಲ, ಬ್ಯಾಗ್ ಇಡೋಕ್ಕೂ ಜಾಗ ಇಲ್ಲ ಗೈಸ್. ಹೊಸ ಕೂಲ್ ಡ್ರಿಂಕ್ಸ್ ಪಂಜಾಬಿ ಜೀರಾ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ನೋಡ್ತಿರೋದು ನಾನು ಗೈಸ್. ಇವಾಗ ಗದಗ್ ಜಂಕ್ಷನಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ ಗೈಸ್. ಫೈನಲಿ ಹುಬ್ಳಿಗೆ ರೀಚ್ ಆದೆ. ಅಟ್ ಪ್ರೆಸೆಂಟ್ ನಾನು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಸಿಗೋಣ ಮುಂದಿನ ವಿಡಿಯೋಲಿ.